ಚುನಾವಣೆ ಅತ್ಯಂತ ಮಹತ್ವವಾದ ಚುನಾವಣೆ ಅಂತ ದೇಶದಲ್ಲೇ ಇಡೀ ಪ್ರಪಂಚ ನೋಡ್ತಕ್ಕಂಥ ಚುನಾವಣೆ. ಯಾಕಂತ ಹೇಳಿದರೆ ಬಿ ಜೆ ಪಿಯವರು ಒಮ್ಮೆ ಅಧಿಕಾರಕ್ಕೆ ಬಂದರೆ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ಚರಿತ್ರೆನೇ ಇಲ್ಲ ಇಡೀ ದೇಶದಲ್ಲಿ. ಹಾಗಾಗಿ ನರೇಂದ್ರ ಮೋದಿ ಯಾವ ರೀತಿ ದಿಕ್ಕು ಹೊಡಿತಾರೆ ಅಂತ ನೋಡ್ತಾ ಇದ್ದಾರೆ. ಆರು ಎಂಚ ಪೋಪೇರು ಎಂದು ಆರು ಸೋಪೇರು ಎಂಚ ಸೋಪೇರು ತೋಡು. ಯಾಕೆಂದರೆ ಇಡೀ ಪ್ರಪಂಚಕ್ಕೆ ಹೋಗಿದ್ದಾರೆ. ಬಹನೋ ಭಾಯೋ ಅಂತ ಕೈ ಬೀಸಿದ್ದೇ ಬೀಸಿದ್ದು, ಗುಡಿಸಿದ್ದೇ ಗುಡಿಸಿದ್ದು. ಇಡೀ ದೇಶಕ್ಕೆ ಕೂತ್ಕೊಂಡು ಮೈಕೈ ನೋವು ಮಾಡಿದ್ದು ನಾವು, ಹೆಸರು ತಗೊಂಡದವರು. ಈ ರೀತಿಯ ಜನರನ್ನು ಒಂದು ರೀತಿಯ ನಯವಂಚನೆ ಮಾಡ್ತಕ್ಕಂಥ ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನು ಇವತ್ತು ಯಾವ ರೀತಿ ಭಾರತ ದೇಶದ ಜನ ತಿರಸ್ಕಾರ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ. ಚುನಾವಣೆ ಅಂದಾಗ ನಮ್ಮ ಮನಸ್ಸಿಗೆ ಬರೋದು ಒಬ್ಬ ಶಾಸಕರು ಸಂಸದರು ಇದ್ದಾಗ ಅವರ ಒಳ್ಳೆ ಕೆಟ್ಟ ಕೆಲಸಗಳು ಚರ್ಚೆ ಆಗುವಂಥ ಸಂದರ್ಭ. ಒಬ್ಬ ಸಂಸದ 5 ವರ್ಷ 10 ವರ್ಷಗಳ ಕಾಲ ಲೋಕಸಭೆಯಲ್ಲಿ ನಮ್ಮನ್ನು ಪ್ರತಿನಿಧಿಸಿದಾಗ ನೀವು ಏನು ಕೆಲಸವನ್ನು ಆ ಕ್ಷೇತ್ರಕ್ಕೆ ಮಾಡಿದಿರಿ 17ನೇ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಹೇಳಿದ್ರೆ ನಾವು ಪ್ರಶ್ನೆ ಮಾಡ್ತೇವೆ. ಆ ಪ್ರಶ್ನೆ ಮಾಡಿದರೆ ಅವರ ಚಿಂತನೆ ಬೇರೆಯೇ. ಪ್ರಶ್ನೆ ಮಾಡಿದರೆ ಅವನು ದೇಶ ವಿರೋಧಿ. ಏನು ಕೆಲಸ ಮಾಡಿದೀವಿ ಅಂತ ಕೇಳಬಾರ್ದು. ಈ ದೇಶದ ಒಟ್ಟು ಪರಿಸ್ಥಿತಿ ನೋಡಿದರೆ ಈ ದೇಶ ಅನೇಕ ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಬಹಳ ದೊಡ್ಡ ಪ್ರಗತಿ ಆಗಿದೆ. ಪ್ರತಿಯೊಬ್ಬ ಲೋಕಸಭಾ ಸದಸ್ಯರು ಕೂಡ ಈ ದೇಶದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಈ ದೇಶದ ಜನತೆಗೆ ನೀಡಿದ್ದಾರೆ. ಸನ್ಮಾನ್ಯ ಯಾರು ಬರ್ತಾ ಇದ್ದಾರೆ, ಮಿಥುನ್ ರೈ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಸ್ವಾಗತಿಸಬೇಕಾಗಿ ಕೋರ್ತೇನೆ. ಒಬ್ಬ ದೇಶದ ಪ್ರತಿನಿಧಿಸ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರು 10 ವರ್ಷಗಳ ಕಾಲ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಾಗ ನೀವು ಏನು ಕೆಲಸ ಮಾಡಿದಿರಿ ತಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅಂತ ಕೇಳಿದರೆ ಅದಕ್ಕೆ ಉತ್ತರ ಕೊಡೋದಿಲ್ಲ. ಏನಾದರೂ ಮೊನ್ನೆ ನಾನೊಂದು ದ್ವಿಗಿಜ ಟಿವಿಯಲ್ಲಿ ಮೆಗಾ ಲೋಕಸಭಾ ಫೈಟ್ ಅಂತ ಒಂದು ಡಿಬೇಟ್ ಇತ್ತು. ಅದರ ಡಿಬೇಟು ಮಂಗಳೂರಿನಲ್ಲಿ ರೆಕಾರ್ಡಿಂಗ್ ನಡೆಯಿತು. ಆಗ ಆ ಒಂದು ಡಿಬೇಟ್ ನಡೆಸ್ತಕ್ಕಂಥ ಆ್ಯಂಕರ್ ಕೇಳಿದರು, ನಾನು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದೆ, ಮಂಗಳೂರಿಗೆ ಬರುವಾಗ ಪಂಪೆಲ್ ಸರ್ಕಲನ್ನು ಕ್ರಾಸ್ ಆಗಿ ಬಂದೆ. ಆ ಪಂಪೆಲ್ ಸರ್ಕಲಲ್ಲಿ ಇರುವ ಏನು ಬ್ರಿಡ್ಜ್ ಇದೆ, ಓವರ್ ಬ್ರಿಡ್ಜು, ನಮ್ಮ ಫ್ಲೈಓವರು, ಅದು ಯಾವಾಗ ಕಂಪ್ಲೀಟ್ ಆಗೋದು ಸ್ವಾಮಿ ಅಂತ ಕೇಳಿದರು. ನೀವು ಒಬ್ಬ ಸಂಸದರಿಂದ ಏನು ಉತ್ತರವನ್ನು ನಿರೀಕ್ಷೆ ಮಾಡ್ತೀರಿ? 9 ವರ್ಷಗಳ ಕಾಲ ಒಬ್ಬ ಸಂಸದರಾಗಿದ್ದವರು ಒಂದು ಫ್ಲೈಓವರ್ನ 9 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ವಾ? ಆಗಲಿಲ್ಲ ಅಂದರೆ ಇಂಥ ಸಂಸದರು ನಮಗೆ ಬೇಕೇ? ಅಭಿವೃದ್ಧಿ ಪರವಾಗಿ ಇಲ್ಲದ ಸಂಸದರು ನಮ್ಗೆ ಬೇಕೇ? ನಮಗೆ ನಾನು ಸಂಸದರಿಂದ ತೋಡು ಮಾಡಬೇಕು, ಎಲೆಕ್ಟ್ರಿಸಿಟಿ ಲೈಟ್ ಹಾಕಬೇಕು, ನೀರು ಕೊಡಬೇಕು ಅಂತ ನಾನು ನಿರೀಕ್ಷೆ ಮಾಡೋದಿಲ್ಲ. ಈ ಜಿಲ್ಲೆ ಜನ ಮಾಡೋದಿಲ್ಲ. ಈ ಜಿಲ್ಲೆ ಜನ ಮಾಡುವಂಥದ್ದು ಒಬ್ಬ ಲೋಕಸಭಾ ಸದಸ್ಯರಾದವರು ನಮ್ಮ ಜಿಲ್ಲೆಗೆ ಏನು ದೊಡ್ಡ ಕೊಡುಗೆ ಶಿಕ್ಷಣದಲ್ಲಿ ತಂದಿದ್ದೀರಿ, ಮೂಲಭೂತ ಸೌಕರ್ಯ ತಂದಿದ್ದೀರಿ. ಹೀಗೆ ನಾನು ಬರುವಾಗ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದರು. ಶ್ರೀನಿವಾಸ್ ಮಲ್ಯನವರು ಈ ದೇಶದಲ್ಲಿ 2 ಬಾರಿ ಲೋಕಸಭಾ ಸದಸ್ಯರಾಗಿದ್ದಂಥವರು. NMPT ಪೋರ್ಟ್ ತರ್ತಾರೆ, ನ್ಯಾಷನಲ್ ಹೈವೇ 66 ತರ್ತಾರೆ, NITಗೆ ಕಾಲೇಜ್ ತರ್ತಾರೆ, ಮಂಗಳೂರಿಗೆ ಏರ್ಪೋರ್ಟ್ ತರ್ತಾರೆ. ನೀವೇನು ತಂದ್ರಿ ಸ್ವಾಮಿ? ಯಾವುದಾದ್ರೂ ಒಂದು ಹೆಜ್ಜೆ ಗುರುತು ನಮ್ಮ DK ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಮಾತಾಡುವಾಗ ಹೇಳ್ತಾರೆ, ಏನಾದರೂ ಒಂದು BJP ಅವರು ಹೆಜ್ಜೆ ಗುರುತು ಇರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀರಾ ಅಂತ ಕೇಳ್ತಾರೆ. ಏನಾದರೂ ಒಂದು ಹೆಜ್ಜೆ ಗುರುತು ಇರುವಂಥ ಯೋಜನೆ ತಂದಿರಾ?
ನಮ್ಮ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, 145 ಕಾಲೇಜುಗಳು ಇರ್ತಕ್ಕಂಥ ಜಿಲ್ಲೆ, 4 ಯೂನಿವರ್ಸಿಟಿ ಇರ್ತಕ್ಕಂಥ ಜಿಲ್ಲೆ. ನಮ್ಮ ಜಿಲ್ಲೆ 100% ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ. ತಾವು ಏನಾದರೂ ಲೋಕಸಭೆಯಲ್ಲಿ ಮಾತಾಡಿದ್ರ? ಅದೆಲ್ಲ ಬಿಡಿ. ಈ ಭಾಗದಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಇದೆ, ಕೊಳೆ ರೋಗ ಬರ್ತಾ ಇದೆ. ಅವರಿಗೆ ಒಂದು ಅಡಿಕೆ ಮಂಡಳಿ ರಚನೆ ಮಾಡಿ, ಕಾಫಿ ಬೋರ್ಡ್ ಮಾಡಿದಾಗೆ ಅಥವಾ ರಬ್ಬರ್ ಬೋರ್ಡ್ ಮಾಡಿದಾಗೆ ಅವರಿಗೆ ಮಾಡಿ ಅವರ ಕಷ್ಟಕ್ಕೆ ಬೇಕಾಗತ್ತೆ ಅಂತ ಹೇಳಿದರೆ ಒಂದೇ ಒಂದು ಶಬ್ದ ಲೋಕಸಭೆಯಲ್ಲಿ ಮಾತಾಡೋದಿಲ್ಲ. ನಾನು ವಿಧಾನ ಪರಿಷತ್ ಶಾಸಕನಾಗಿ ಬಹುಶಃ ಪ್ರಾರಂಭದ ದಿನದಿಂದ ಇವತ್ತಿನ ದಿನದವರೆಗೆ ಪ್ರತಿ ಅಧಿವೇಶನದಲ್ಲಿಯೂ ಅಡಿಕೆ ಬೆಳೆಗಾರರ ಬಗ್ಗೆ ಪ್ರಶ್ನೆ ಮಾಡಿದ್ದೀನಿ. ಅಡಿಕೆ ಬೆಳೆಗಾರರಿಗೆ ನಿಗಮ ಮಾಡಬೇಕು, ಮಂಡಳಿ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿ ಸರ್ಕಾರ ಒಪ್ಪಿಕೊಂಡು ಅಗ್ರಿಕಲ್ಚರ್ ಯೂನಿವರ್ಸಿಟಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ತರಿಸಿ ಕರ್ನಾಟಕದಲ್ಲಿ ದೇಶದಲ್ಲಿ ಉತ್ಪಾದನೆ ಆಗುವಂಥ ಒಟ್ಟಾರೆ ಅಡಿಕೆಯಲ್ಲಿ 51% ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅವರಿಗೆ ಅಡಿಕೆ ಮಂಡಳಿ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತೇಳಿ ಇವತ್ತು ಶಿಫಾರಸು ಮಾಡಿ ಅಡಿಕೆ ಮಂಡಳಿ ರಚನೆ ಆಗುವ ಹಂತದಲ್ಲಿದೆ. ನೀವೇನು ಮಾಡಿದ್ರಿ? 3 ಬಾರಿ ಗೆದ್ದು ಹೋದ್ರಿ, 2 ಬಾರಿ ನೀವು ಗೆದ್ರಿ, 27 ವರ್ಷದಿಂದ ಸತತವಾಗಿ ಗೆದ್ರಿ. DV ಸದಾನಂದ ಗೌಡರು ಮಂಗಳೂರಿನಿಂದ ಸಂಪಾಜೆಯಿಂದ ಮಂಗಳೂರಿಗೆ ಪಾದಯಾತ್ರೆ ಮಾಡಿದರು. ಇವತ್ತು ಕೇಂದ್ರದ 5 ವರ್ಷ ಮಂತ್ರಿ ಆದರು. ಸ್ವಾಮಿ, ನಿಮಗೆ ಅಡಿಕೆ ಬೆಳೆಗಾರರ ಸಮಸ್ಯೆ ಕಣ್ಣಿಗೆ ಬರಲೇ ಇಲ್ವಾ? ನೋಡಲೇ ಇಲ್ವಾ? DV ಸದಾನಂದ ಗೌಡರು ಈ ರಾಜ್ಯದ ರೈಲ್ವೆ ಸಚಿವರಾದರು. ಸ್ವಾಮಿ, ನಾವು ರೈಲ್ವೆ ಡಿವಿಷನ್ ಕೊಡಿ ಅಂತ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೇವೆ. ಒಂದು ಶಬ್ದ ಎತ್ತಿದ್ರೆ ನೀವು? ಅದು ಬಿಡಿ. ಯಾವುದಾದ್ರೂ ಒಂದು ಟ್ರೈನ್ ವೆದರ್ ಇಟ್ ಸ್ಟಾರ್ಟ್ಸ್ ಡೈರೆಕ್ಟ್ಲಿ ಫ್ರಮ್ ಬ್ಯಾಂಗ್ಳೂರ್, ನೋ, ಎವ್ರಿಥಿಂಗ್ ಫ್ರಮ್ ಕಂಡೋರ್ ಆರ್ ಆಂಧ್ರ ಪ್ರದೇಶ್ ಆರ್ ತಮಿಳ್ನಾಡು. ಮಂಗಳೂರು ವಯ ಅಲ್ಲಿಂದ ಸ್ಟಾರ್ಟ್ ಆದರೆ ಮಂಗಳೂರಿಂದ ನಮಗೆ 500 ಸೀಟು ರಿಸರ್ವೇಷನು. ನಮಗೆ ಪಾಸಾಗಿ ಹೋದರೆ ನಮಗೆ 10 ಸೀಟು ರಿಸರ್ವೇಷನು. ಎಷ್ಟು ವಂಚನೆ ಮಾಡಿದ್ರಿ ನಮ್ಮ ಸಮಾಜಕ್ಕೆ, ಎಷ್ಟು ವಂಚನೆ ಮಾಡಿದ್ರಿ ನಮ್ಮ ಜನರಿಗೆ. ಯಾವುದಾದ್ರೂ ಒಂದು ಬೀಡಿ ಕಾರ್ಮಿಕರು ಇರುವಂಥ ಜಿಲ್ಲೆ ಇದು. ಸುಮಾರು 4.5 ಲಕ್ಷ ಬೀಡಿ ಕಾರ್ಮಿಕರಿದ್ದಾರೆ. ಏನಾದರೂ ಒಂದು ಬೀಡಿ ಕಾರ್ಮಿಕರಿಗೆ ಹೈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತಂದ್ರ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಮ್ಮೆ ಕಾರ್ಮಿಕ ಸಚಿವರಾದರು. ಗುಲ್ಬರ್ಗಕ್ಕೆ ESI ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ತಂದರು. ನೀವೇನಾದ್ರು ಮಾಡಿದ್ರ? ಈ ಜಿಲ್ಲೆಯಲ್ಲಿ ಭಾಳ ಜನ ಇಂಜಿನಿಯರಿಂಗು ಮೆಡಿಕಲ್ ಮಾಡುವಂಥ ಯುವಕರಿದ್ದಾರೆ. ಏನಾದರೂ ಉದ್ಯೋಗ ಕೊಡುವಂಥ ಕೆಲಸ ಮಾಡಿದಿರಾ? ಏನಾದರೂ IT ಇಂಡಸ್ಟ್ರೀಸ್ ತಂದ್ರ? ಕೇಳಿದರೆ ಹೇಳ್ತೀರಿ ಎಂಕಪೂರದಾಲ ಗುತ್ತಿಚ್ಚಿ ಯಾನು ಮುಲ್ತುರ್ದು ಡೆಲ್ಲಿ ಬೋಪುನು, ಡೆಲ್ಲಿದು ಪಿರಾ ಪುತ್ತೂರು ಬರ್ಪನು, ಕುಡ್ಲಾ ಬರ್ಪನು. ಚರ್ಚೆ ಮಾಡುವ ಬನ್ನಿ ಅಂದರೆ ಬರಲಿಕ್ಕೆ ರೆಡಿ ಇಲ್ಲ. ನಾನು ಕಡೆ ಪಕ್ಷ ಹೇಳಿದೆ, ನೀವು ಚರ್ಚೆಗೆ ಬರ್ತಿದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಮಂಗಳೂರಿನಿಂದ ಡೆಲ್ಲಿಗೆ ಎಷ್ಟು ಸಲ ಪ್ರಯಾಣ ಮಾಡಿದ್ದೀರಿ, ಎಷ್ಟು ಸಲ ಬಂದಿದ್ದೀರಿ, ಅದಾದ್ರೆ ಲೆಕ್ಕ ಕೊಡಿ. ಇಂಥ ಒಬ್ಬ ನಿಷ್ಕ್ರಿಯ ಲೋಕಸಭಾ ಸದಸ್ಯರನ್ನು ನಾವು ಮತ್ತೊಮ್ಮೆ ಲೋಕಸಭೆ ಕಳಿಸಬೇಕಾ ಅಂತ ಹೇಳುವಂಥ ತೀರ್ಮಾನ ಮಾಡಬೇಕು. ನನಗೇನಿಸ್ತತೆ, ಕಳೆದ 10 ವರ್ಷಗಳಿಂದ 17ನೇ ಲೋಕಸಭಾ ಕ್ಷೇತ್ರಕ್ಕೆ ಒಂದು ಸೀಟು ಲೋಕಸಭೆಯಲ್ಲಿ ಇದೆ ಅಲ್ವಾ, ಅದು ಖಾಲಿಯೇ ಇತ್ತು. ಅಲ್ಲಿ ಮೆಂಬರ್ ಇದ್ದಿದ್ರೆ ಅವ್ರು ನಮ್ಮ ಪರವಾಗಿ ಮಾತಾಡ್ತಾ ಇದ್ರು. He has not advocated us. He has cheated us. ಇವತ್ತು ವಿಜಯ ಬ್ಯಾಂಕಿಗೆ ಇವತ್ತು ಬೋರ್ಡನ್ನು ತೆಗೆದು ಬ್ಯಾಂಕ್ ಆಫ್ ಬರೋಡಾ ಬೋರ್ಡನ್ನು ಹಾಕಿದ್ರು. ನಾನು ಇವತ್ತು ಮಳೆ ಹೊಡೆದು ಬಂದೆ ವಿಜಯ ಬ್ಯಾಂಕಿನ ಒಂದು ಬ್ರಾಂಚಿಗೆ ಹೋಗಿ. ಬ್ಯಾಂಕನ್ನು ನೀವು ಮುಚ್ಚಿಬಿಟ್ರಿ. ಶೋಭಾ ಕರಂದ್ಲಾಜೆ, ಸದಾನಂದ ಗೌಡರು ಈ ಭಾಗದಿಂದ ಲೋಕಸಭೆಗೆ ಹೋಗಿರ್ತಕ್ಕಂಥದ್ದು. ನಾಚಿಕೆ ಆಗಲ್ಲ ನಿಮಗೆ? ಒಂದು ಶಬ್ದ ಮಾತಾಡಿದಿರಿ ನೀವು ಲೋಕಸಭೆಯಲ್ಲಿ? ಆ ಬ್ಯಾಂಕನ್ನು ಉಳಿಸೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದಿರಿ? ಒಂದು ಲಾಭದಲ್ಲಿರುವ ಬ್ಯಾಂಕನ್ನು ಕೊಂಡೋಗಿ ನಷ್ಟದಲ್ಲಿರುವಂಥ ಬ್ಯಾಂಕ್ ಸೇರಿಸಿದ್ರಿ. ನಾನು ಇಷ್ಟನ್ನೇ ಪ್ರಶ್ನೆ ಮಾಡ್ತೇನೆ, ಒಂದು ಲೋಕಸಭೆಯಲ್ಲಿ ನಮ್ಮ ಪರವಾಗಿ ಮಾತಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯರು ನಾವು ಕಳಿಸಬೇಕೇ? ಒಬ್ಬ ನಿಷ್ಕ್ರಿಯ. ಇವತ್ತು ಬೆಳಗ್ಗೆ DK ಶಿವಕುಮಾರ್ ಅವರು ಹೇಳಿದರು, ಯಾರು ಈ ವಿಜಯ ಬ್ಯಾಂಕನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ.
ಅದು ಡಿ ವಿ ಸದಾನಂದಗೌಡ, ಶೋಭಾ ಕರಂದ್ಲಾಜೆ, ನಳಿನ್ ಕುಮಾರ್ ಕಟೀಲ್ ಇಮಿಡಿಯೇಟ್ ತಮ್ಮ ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಬೇಕು. ಮಾಡದೇ ಇದ್ರೆ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ. ಇವತ್ತು ಮಿಥುನ್ ರೈ ಅವರು ಹೇಳಿದರು, ನಾನು ಈ ಪಕ್ಷದಲ್ಲಿ ಗೆದ್ದು ಬಂದು ಮುಂದೆ ಲೋಕಸಭೆಯಲ್ಲಿ ನಾನು ವಿಜಯ ಬ್ಯಾಂಕನ್ನು ಉಳಿಸುವಂಥ ಬಗ್ಗೆ ಪ್ರಯತ್ನವನ್ನು ಮಾಡ್ತೇನೆ, ಅದನ್ನು ಉಳಿಸ್ತೇನೆ ಅಂತೇಳಿ ಮಾತನ್ನು ಹೇಳಿದರು. ಬಂಧುಗಳೇ, ಇವತ್ತು ಮೋದಿಯವರು, ಇವತ್ತು ರಾಹುಲ್ ಗಾಂಧಿ ಅವರು ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ತಿಂಗಳಿಗೆ 6,000ದಂತೆ ವರ್ಷಕ್ಕೆ 72,000 ರೂಪಾಯಿ ಅವರ ಅಕೌಂಟಿಗೆ ಕಳಿಸ್ತೇನೆ ಅಂತೇಳುವ ಘೋಷಣೆಯನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು 72,000 ರೂಪಾಯಿ ಬಡವರಿಗೆ ನಾನು ಕೊಡ್ತೇನೆ ಅಂತೇಳೋ ಮಾತನ್ನು ವಾಗ್ದಾನ ಮಾಡಿದ್ದಾರೆ. ಜಾಬ್ಗಳಲ್ಲಿ ಮಹಿಳೆಯರಿಗೆ 30% ಜಾಬನ್ನು ರಿಸರ್ವೇಶನ್ ಇಡ್ತೇನೆ ಅಂತ ಹೇಳಿದ್ದಾರೆ. ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಲಿಕ್ಕೆ ಏಂಜಲ್ ಟ್ಯಾಕ್ಸ್ ಕೊಡಬೇಕಾಗಿಲ್ಲ. 3 ವರ್ಷಗಳ ಕಾಲ ರಿಜಿಸ್ಟ್ರೇಷನ್ ಮಾಡಬೇಕಾಗಿಲ್ಲ. ನೀವು ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿ, ನೀವು ಲಾಭಕ್ಕೆ ಬಂದ ನಂತರ ಆ ಇಂಡಸ್ಟ್ರಿಗಳಿಗೆ ರಿಜಿಸ್ಟ್ರೇಷನ್ ಮಾಡಿ ಅಂತೇಳೋ ಮಾತನ್ನು ಹೇಳಿದ್ದಾರೆ. ಇವತ್ತು ವರ್ಷಕ್ಕೆ 2 ಕೋಟಿ ಜಾಬ್ ಕೊಡ್ತೇನೆ ಅಂತ ಹೇಳಿ 20 ಲಕ್ಷ ಜಾಬ್ ಕೊಡದೆ 5 ವರ್ಷದಲ್ಲಿ ನಮ್ಮ ಯುವಕರನ್ನು ಮೋಸ ಮಾಡಿದಂಥ BJP ಅವರಿಗೆ ಮತ ಹಾಕಬೇಕೆ ಅಂತ ಪ್ರಶ್ನೆ ಮಾಡಬೇಕಾಗತ್ತೆ. ಇವತ್ತು ಜಾಬ್ ಕೇಳಿದ್ರೆ ಹೇಳ್ತಾರೆ ನೀವು ಪಕೋಡ ಮಾರಿ. ಡಿ ವಿ ಸದಾನಂದಗೌಡರು ಹೇಳ್ತಾರೆ ಪಕೋಡ ಮಾಡೋದು ಒಂದು ಉದ್ಯೋಗ ಅಂತಾರೆ. ನಾನು ಪ್ರಶ್ನೆ ಕೇಳ್ತೇನೆ, ಡಿ ವಿ ಸದಾನಂದಗೌಡ್ರೆ, ನಿಮ್ಮ ಮಗ ಪಕೋಡ ಮಾಡ್ತಾರೇನ್ರಿ? ನಿಮ್ಮ ಮಗ ಪಕೋಡ ಮಾಡ್ತಾರೇನ್ರಿ? ಅಥವಾ ಶೋಭಾ ಕರಂದ್ಲಾಜೆ ಮಕ್ಕಳಿಲ್ಲ ಬಿಡಿ. ಯಡಿಯೂರಪ್ಪನವರೇ ಕೇಳ್ತಾ ಇದ್ದೇನೆ, ನಿಮ್ಮ ಮಗ ಮಗಳು ಪಕೋಡ ಮಾಡ್ತಾರೇನ್ರಿ? ಈಶ್ವರಪ್ಪನ ಮಗ ಮಗಳು ಪಕೋಡ ಮಾಡ್ತಾರೇನ್ರಿ? ಆರ್ ಅಶೋಕನ ಮಕ್ಕಳು ಪಕೋಡ ಮಾಡ್ತಾರೇನ್ರಿ? ನಾವು ಪಾಪದವರು ಪಕೋಡ ಮಾಡಬೇಕು, ಬಡವರು. ಇವರು ದೊಡ್ಡ ಉದ್ದಿಮೆಗಳನ್ನು ನಡೆಸಬೇಕು. ಈ ಥರದ ಈ ಥರದ ಸಾಮಾಜಿಕ ವಿರೋಧವಾಗಿರ್ತಕ್ಕಂಥ ಹೇಳಿಕೆಗಳಿಂದ ಈ ಸಮಾಜವನ್ನು ಹಾಳು ಮಾಡಿದ್ದೀರಿ. ಇವತ್ತು ನಮ್ಮ ಸಂಸದರು ಹೇಳ್ತಾರೆ, ನಾನು ಆ ಕೊಲೆ ಪ್ರಕರಣದಲ್ಲಿ ಹಿಡಿಯದಿದ್ರೆ ಏನು ಮಾಡ್ತಾರಂತೆ, ಅವರು ಜಿಲ್ಲೆಗೆ ಏನು ಕೊಡ್ತಾರಂತೆ? ಬೆಂಕಿ ಕೊಡ್ತಾರಂತೆ. ಒಬ್ಬ ಲೋಕಸಭಾ ಸದಸ್ಯ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಈ ದೇಶದ ಕಾನೂನು ಗೌರವವನ್ನು ಕೊಡುವ ಒಬ್ಬ ಸಂಸದ ಏನು ಹೇಳ್ತಾರೆ, ನಾನು ಜಿಲ್ಲೆಗೆ ಬೆಂಕಿ ಕೊಡ್ತೇನೆ. ಬೆಂಕಿ ಕೊಡಲಿಕ್ಕೆ ನಿಮ್ಮನ್ನು ಸಂಸದರ ಕಳಿಸಿದ್ದ? ಬೆಂಕಿ ಕೊಡಲಿಕ್ಕೆ ನಿಮ್ಮನ್ನು ಲೋಕಸಭಾ ಸದಸ್ಯರಾಗಿ ಕಳಿಸಿದ್ದ? ಬಂಧುಗಳೇ, ನಾನು ಹೆಚ್ಚು ಮಾತಾಡುವಂಥ ಸಂದರ್ಭ ಅಲ್ಲ. ನಮಗೆಲ್ಲ ಟಿ ಕೆ ಶಿವಕುಮಾರ್ ಅವರು ಏನು ಮಾತಾಡ್ತಾರೆ, ಯು ಟಿ ಖಾದರ್ ಅವರು ಏನು ಮಾಡ್ತಾರೆ. ಯು ಟಿ ಖಾದರ್ ಭಾಷಣಕ್ಕೆ ನಿಂತರೆ ಅದಕ್ಕೆ ಮತ್ತೆ ಬೇರೆ ಫುಲ್ ಸ್ಟಾಪೇ ಇಲ್ಲ, ಅವರು ನೇರ ಹೋಗುದೆ. ಅದೇ ರೀತಿ ಮಿಥುನ್ ರೈ ಅವರು ಒಬ್ಬ ಒಳ್ಳೆಯ ಯುವಕ. ನಾನು 2008 ಚುನಾವಣೆ ನಿಂತಾಗ ನಾನು ಮಿಥುನ್ ಅವರ ನನ್ನ ಚುನಾವಣೆಗೆ ಉಸ್ತುವಾರಿಯನ್ನು ಕೊಟ್ಟು ನನ್ನ ಚುನಾವಣೆಯನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದುವರಿಸಿದ್ದ. ತದನಂತರ ಇವತ್ತಿನವರೆಗೆ ಯೂತ್ ಕಾಂಗ್ರೆಸ್ನಲ್ಲಿ 3 ಬಾರಿ ಅಧ್ಯಕ್ಷನಾಗಿ ಬಹುಶಃ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯನಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಮಿಥುನ್ಗೆ ಇದೆ ಅಂತ ನಾನು ಖಂಡಿತ ತಿಳ್ಕೊಂಡಿದ್ದೇನೆ. He can deliver the goods and he can be a performing asset for our party and the country. I wish and pray for them. Wish you all the best, Mithun Rai. ನೀನು ಗೆದ್ದೇ ಬರ್ತೀಯ, ನೀನು ಗೆದ್ದೇ ಬರ್ತೀಯ ಅಂತ ಹೇಳಿ ಭಾಷಣ ಕೊನೆಗೊಳಿಸ್ತೇನೆ. ಬೋಲೋ ಡಿ ಕೆ ಶಿವಕುಮಾರ್ ಕಿ, ಬೋಲೋ ಮಿಥುನ್ ರೈ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ದಿನೇಶ್ ಗುಂಡೂರಾವ್ ಕಿ, ಬೋಲೋ ಸಿದ್ದರಾಮಯ್ಯ ಕಿ. ಥ್ಯಾಂಕ್ ಯು.